ಸ್ನೇಹಿತರೆ, ಏನಪ್ಪಾ ವಿಚಾರ ಅಂತ ಹೇಳಿದ್ರೆ, ಈಗ ಒಂದ್ 3-4 ದಿನದಿಂದ ಈ ಹುಡ್ಗ ಹುಡುಗಿದೆ ಸದ್ದಾಗ್ಬಿಡೈತೆ. ಈ ನಮ್ಮ ಮೈಕ್ಳುಗಳು ಎಷ್ಟು ಹದಗೆಟ್ಟೋಗವೆ ಅಂದ್ರೆ, ಡಿ ಎಂ ಮಾಡಿ ಲಿಂಕ್ ಕಳಿಸ್ತೀನಿ, ಡಿ ಎಂ ಮಾಡಿ ಲಿಂಕ್ ಕಳಿಸ್ತೀನಿ, ನನ್ಗೆ ಅಮೌಂಟ್ ಕೊಡಿ, ನಿಮ್ಗೆ ಲಿಂಕ್ ಕಳಿಸ್ತೀನಿ. ಸೀರೀಸ್ 1, 2, 3, 4 ಸೀರೀಸ್ ಏನ್ರಿ ಬಂದಿರೋದು ನಿಮ್ಗೆ ದರಿದ್ರ. ಓಪನ್ ಆಗೆಲ್ಲ ಹಿಂಗ್ ಮೆಸೇಜ್ ಮಾಡ್ಕೊಂಡು ಏನಕ್ರೋ ಇಷ್ಟೊಂದು ಅಧ್ವಾನ ಆಗ್ತಾ ಇದೀರಾ. ಮನ್ಸಲ್ಲಿ ಎಲ್ಲಾರ್ಗು ಇರುತ್ತೆ, ಯಾವನು ಸಾಚ ಅಲ್ಲ, ನಾನು ಸಾಚ ಅಲ್ಲ. ಎಲ್ಲಿ ಯಾವಾಗ ಏನು ಯಾವ ತರ ಇರ್ಬೇಕು, ಯಾವ ತರ ನಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡ್ರಿ. ಆ ಬಂದ್ಬಿಟ್ಟು ಮೆಸೇಜ್ಗಳಲ್ಲಿ ತಗೋ ಏನ್ ಲಿಂಕ್ ಕಳ್ಸಿ, ಅದ್ ಲಿಂಕ್ ಎಲ್ಲಿ ಸಿಗ್ತದೆ? ನಾ ಒಂದು ಸೀರೀಸ್ ನೋಡಿಲ್ಲ, ವಿಡಿಯೋಗಳು ಬೇರೆ ಮಾಡಿ ಅದಕ್ಕೆ ನಾನು ಒಂದು ಸೀರೀಸ್ ನಿಮ್ಮ ಹತ್ರ ಏನೋ ಲಿಂಕ್ ಇದೆಯಾ ಕಳ್ಸಿ ನೋಡ್ತೀನಿ. ಏನ್ರ ಬಂದಿರೋದು ಲವ್. ವಿಚಾರಗಳು ಮಾತಾಡೋದಕ್ಕೆ ತುಂಬಾ ಇದಾವೆ. ನಾವ್ ಇಷ್ಟೆಲ್ಲಾ ಕಷ್ಟಪಟ್ಟು ಕಂಟೆಂಟ್ಗಳು ನೋಡ್ರಿ, ನಂದು ಹೋಗ್ಬಿಟ್ಟು ಎಷ್ಟೆಲ್ಲಾ ಕಷ್ಟಪಟ್ಟು ಕಂಟೆಂಟ್ಗಳನ್ನ ಮಾಡ್ತಾ ಇರ್ತಾ ಇದೀವಿ. ಅದಕ್ಕೆ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡಲ್ಲ. ಏನಾದ್ರು ಒಂದು ವಿಚಾರಗಳನ್ನ ತಿಳಿಸಿದ್ರೆ, ಯಾವ್ದಾದ್ರು ಒಂದು ಹಾಳಾಗ್ಬೇಡ್ರಪ್ಪ, ಬಿಸ್ನೆಸ್ ಮಾಡ್ಬೇಡ್ರಿ ಅಂತ ಹೇಳಿದ್ದೆ ದೊಡ್ಡ ತಪ್ಪು. ಮೆಸೇಜ್ ಮೇಲೆ ಮೆಸೇಜು ಮಾತಾಡ್ತಾರೆ, ಯಾರ್ಯಾರ್ದೋ ತಗೊಂತಾರೆ, ಏನೇನೋ ಮಾತಾಡ್ತಾರೆ. ಮಾತಾಡ್ಬೇಕಾರಂತ ವಿಚಾರಗಳು ಒಂದು ಮಾತಾಡ್ತಾ ಇಲ್ಲ, ಬರೀ ಇಂಥವು ಹುಡುಗ ಬಿಡಿದು ಸೀರೀಸ್ ಬಗ್ಗೆನೇ ಮಾತಾಡ್ಕೊಂಡು ಕುತ್ಕೊಂಡ್ರೆ ನೀವು ಯಾವಾಗ ಪವರ್ ತಿಳ್ಕೊಡ್ರು. ನಾನ್ ನೋಡ್ರು ಬಂದು ಎಷ್ಟು ದಿನ ಚಿಲ್ಲರೆ ಫಾಲೋವರ್ಸ್ ಆಗಿದ್ದಾರೆ. ಈಗ ಕಷ್ಟಪಟ್ಟಿದ್ದೆ ಕೊಡ್ತಾ ಇದಾರೆ, ಇನ್ನೂ ಅಂದ್ರೆ ಮಿಲಿಯನ್ ಗಟ್ಲೆ ಓಡ್ತಾ ಇದಾರೆ. ಬರ್ಲಿ ಅದ್ರಲ್ಲಿ ಅರ್ಧ ಬೇಡಕೊಂಡ್ರು 5% ಆದ್ರೂ ನನ್ಗೆ 50,000 ಜನ ಫಾಲೋವರ್ಸ್ ಆಗ್ಬೇಕಾಗಿತ್ತು. 2 ಮಿಲಿಯನ್ ಗಟ್ಲೆ ಹೋಗಿದಾವ ನನ್ನ ವಿಡಿಯೋ. ಆಗ್ತಿಲ್ಲ. ಇಂಥವೆಲ್ಲ ಮಾಡೋದ್ ಬಿಟ್ಬಿಟ್ಟು, ಉಪಯೋಗ ಅಂತ ಬರೋಂತ ಮಾಡೋದ್ ಬಿಟ್ಬಿಟ್ಟು, ಮಾಡಿದ್ರವೆಲ್ಲ ಲಿಂಕ್ ಹುಡ್ಕೋದು, ಆ ವಿಡಿಯೋ ಎಲ್ಲೈತಿ ಅಂತ ಹುಡ್ಕೋದು, ಇವೆಲ್ಲ ಬೇಕಾ? ಸ್ವಲ್ಪ ಯೋಚನೆ ಮಾಡ್ರಿ. ಇಲ್ಲಿ ನೋಡಿದ್ರೆ ಸರ್ಕಾರಗಳು ನಮ್ ಬಗ್ಗೆ ಯೋಚನೆ ಮಾಡ್ದಲ್ಲ, ಅವ್ರವ್ರ ಕುರ್ಚಿ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಯಾರು ನಾನು ಯೋಚನೆ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿಲ್ಲ. ಈ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು, ಏನ್ ಆ ಹುಡ್ಗ ಹುಡುಗಿದೆ ನಮ್ಗೆ ಗೋಳು. ಆ ಹುಡ್ಗಂಗ್ ಸರ್ಸರಿಯಾಗಿ ಕೊಟ್ಟವ್ರೆ. ಇವತ್ತು ನಾನು ನೋಡ್ದೆ ವಿಡಿಯೋ, ಅದು ನಿಜ ಆಗಿದ್ರೆ ಮಾತ್ರ ಸೂಪರ್ ಆಗಿ ಕೊಟ್ಟವ್ರೆ. ಏನ್ರ ಬುದ್ಧಿ ಇದೆಯಾ ಇಲ್ವಾ? ಆರಾಮ ಏನ್ ಹೇಳ್ಬೇಕು ಇದಕ್ಕೆ ಗೊತ್ತಿಲ್ಲ.